ಈ ದುಷ್ಟ ಮನುಷ್ಯನ ಕೆಟ್ಟ ಪಾದ ಮತ್ತೇಕೆ ನಮ್ಮ ಮನೆಯ ಮೆಟ್ಟಿಲು ಏರಿಬಲ್ಲ ಅಂತ ಭಯದ ಕಳವಳವೇ. ಭಯ ಭಯ ಅದು ನಮ್ಮ ವಂಶದಲ್ಲೇ ಇಲ್ಲ. ಗರುಡನ್ ಮನೆಗೆ ಉರುಗ ಬಂದಿದೆ ಅಂದ ಮೇಲೆ ವಿಷಯ ಗಂಭೀರವಾಗಿರಬೇಕು. ಇಲ್ಲಿ ಅತಿಥಿಯಾಗಿ ಬಂದವರ ಕುಶಲೋಪರಿ ವಿಚಾರಿಸುವುದು ನಮ್ಮ ಪದ್ಧತಿ, ಸತ್ಕರಿಸುವುದು ವಂಶದ ರೀತಿ. ಕಾಫಿ ಟೀ ಎನಿವನ್? ಕಾಫಿ ಬೇಕಾಗಿಲ್ಲ. ನಾನು ಒತ್ತಾಯ ಮಾಡಿಲ್ಲ, ಲೋಕ ರೂಢಿ ಅಂತ ಕೇಳಿದ ಅಷ್ಟೇ. ಮನೆಗೆ ಬಂದ ವಿಷಯವೇನೆಂದು ಹೊಗಳಿದ್ರೆ ಮತ್ತೊಂದು ಮಾತಿನ ಅವಶ್ಯಕತೆನೇ ಇರಲಿಲ್ಲ. ಬೊಗಳ್ತೀನಿ, ಬರೋಬ್ಬರಿ ಬೊಗಳ್ತೀನಿ. ನಿಮ್ಮ ಗಂಡನ ಕರೀರಿ, ಅವ್ರ ಎದುರುಗಡೆನೆ ಬೊಗಳ್ತೀನಿ. ನಾನು ಬಂದ ವಿಷಯ ಬೊಗಳಿದ್ದೆ, ಆದ್ರೆ ಈ ಮನೆಯಲ್ಲಿ ಮಾತಿನ ಮಹಾಪುರವೇ ಹರಿದೀತು. ನಕ್ಕು ನಲಿಯುತ್ತಿರುವ ಈ ಮನೆಯಲ್ಲಿ ಅಳುವಿನ ಪ್ರವಾಹವೇ ಉಕ್ಕೇತು. ನಿಮ್ಮ ಗಂಡುಗಲಿ ಭೂಪತಿ ಎದೆ ಗುಂಡಿಗೆ ಘಟ 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 ನಡುಗಿತ್ತು. ಆದೀತು ಹೋದೀತು, ಮುಂದಿನ ಭವಿಷ್ಯ ನುಡಿಯಲು ನೀನಾರೋ ಬೋಳಿ ಮಗನ ಅನ್ನಬೇಕಾದೀತು. ನನ್ನ ಮನೆ ಮೆಟ್ಟಿಲೇರಿದ ಕಾರಣವೇನೆಂದು ಮೊದಲದನ್ನ ಹೊಗಳಲೇ ಬೋಳಿ ಮಗನೇ. ಇರ್ಲಿ ಇರ್ಲಿ, ದೀಪ ಆರುವ ಮುನ್ನ ಪಾಕ 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 ಮಾಡುವುದು ಸ್ವಾಭಾವಿಕ. ಎಲ್ಲಿ ನಿಮ್ಮ ಗಂಡುಗಲಿ ಭೂಪತಿ ಮನೇಲಿದಾನೋ ಇಲ್ಲ ಎಲ್ಲಾದ್ರೂ ಹಾಳಾಗಿ ಹೋಗ್ಯಾನೋ? ವ್ಯರ್ಥ ಮಾತಿಗೆ ಅವಕಾಶವಿಲ್ಲ. ವಿನಾಕಾರಣ ಮಾತನಾಡಿ ನಿನ್ನ ಅಜ್ಞಾನತನವನ್ನ ಪ್ರದರ್ಶಿಸಬೇಡ. ನೇರವಾಗಿ ವಿಷಯಕ್ಕೆ ಬಾ. ವ್ಯರ್ಥ ಮಾತಾಡಿ ದಣಿದುಕೊಳ್ಳೋ ಮೂರ್ಖ ನಾನಲ್ಲ. ನಾನು ನನ್ನ ಮಾತಂದ್ರೆ ಇವನವನು ಗಾಡ್ಯಾಗ ಗೂಟ ಚಡ್ದಂಗ. ಕೀರ್ತಿ ಬಾರಮ್ಮ ಒಳಗೆ. ಹೆದರ್ಬೇಡ ಬಾರಮ್ಮ, ನಾನಿದ್ದೀನಿ. ಇವರೇ ನೋಡಮ್ಮ, ಅನ್ಯಾಯವಾದವರಿಗೆ ನ್ಯಾಯ ಒದಗಿಸಿಕೊಡುವ ನ್ಯಾಯವಂತರು. ಕತ್ತಲಾಗಿರುವ ನಿನ್ನ ಬಾಳಿಗೆ ಬೆಳಕು ನೀಡುವ ಸೂರ್ಯವಂಶದವರ. ಕೀರ್ತಿ, ಯಾಕಮ್ಮ ಏನಾಯ್ತು? ಸದಾಕಾಲ